ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಕಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೀವು ಕೋರ್ಟ್ ಕೇಸ್ ಯಾವಾಗ ಮುಗಿಯುತ್ತೆ, ಆಮೇಲೆ ಹೆಚ್ಚುವರಿ ಪಟ್ಟಿ ಬಿಡುವಂತ ಸಾಧ್ಯತೆ ಇದೆನಾ ಅಥವಾ ಇಲ್ಲ, ಮತ್ತೆ ಈ ಒಂದು ಏನು ಈಗೆಲ್ಲ ನೀವು ನೋಡ್ತಾ ಇದ್ರಿ. ಸೊ 2022ರಲ್ಲಿ ಏನು 15,000 ಶಿಕ್ಷಕರ ನೇಮಕಾತಿ ಆಗಿತ್ತು. ಆ ಸಂದರ್ಭದಲ್ಲಿ ಉರ್ದು ಮಾಧ್ಯಮದಲ್ಲಿ ಅಭ್ಯರ್ಥಿಗಳು ಸಿಗದೇ ಇರತಕ್ಕಂತ ಕಾರಣವನ್ನು ಇಟ್ಕೊಂಡು ಸರ್ಕಾರ ಆ ಒಂದು ಪೋಸ್ಟ್ ಗಳನ್ನ ಸಾಮಾನ್ಯ ವರ್ಗಕ್ಕೆ ಅವುಗಳನ್ನ ವರ್ಗಾವಣೆ ಮಾಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಟ್ಟಿರ್ತಕ್ಕಂಥದ್ದು ನಿನ್ನೆ ದಿನ. ಸ್ನೇಹಿತರೆ, ತುಂಬಾ ಜನ ಈ ಕೋರ್ಟ್ ಕೇಸ್ ಯಾವಾಗ ಮುಗಿಯುತ್ತೆ ಮತ್ತೆ ಕೋರ್ಟ್ ಕೇಸ್ ಮುಗಿಯುವವರೆಗೆ ಶಿಕ್ಷಕರ ನೇಮಕಾತಿ ಆಗೋದೇ ಇಲ್ಲನಾ ಅಂತ ಹೇಳಿ ಕೇಳ್ತಾ ಇದ್ರಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ಆ ಆ, ಶಾಲಾ ಶಿಕ್ಷಣ ಅಂತಕ್ಕಂಥದ್ದು ಏನು ಕೇಂದ್ರೀಕೃತ ದಾಖಲಾತಿ ಘಟಕ ಇದೆಯಲ್ಲ, ಅದು ಒಂದು ಪ್ರಮುಖವಾಗಿರ್ತಕ್ಕಂಥ ಆದೇಶವನ್ನ ಹೊರಗೆ ಹಾಕಿದೆ. ಏನು 2022ರಲ್ಲಿ ಶಿಕ್ಷಕರ ನೇಮಕಾತಿ ಆಗಿತ್ತು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6 to 8 ಅಂತೇಳಿ ನಾವು ಕರಿತೀವಲ್ಲ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಉರ್ದು ಮಾಧ್ಯಮದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸಿರುವ ಆದ್ರೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಕಾರಣಕ್ಕಾಗಿ ಭರ್ತಿಯಾಗದೆ ಉಳಿದಿರ್ತಕ್ಕಂಥ ಉರ್ದು ಮಾಧ್ಯಮ ಶಿಕ್ಷಕ ಹುದ್ದೆಗಳನ್ನ ಸರ್ಕಾರದ ಆದೇಶ ಸಂಖ್ಯೆ EP62 IBS 2024 ಬೆಂಗಳೂರು ದಿನಾಂಕ 14 ನವೆಂಬರ್ 2025ರಂತೆ ಸಾಮಾನ್ಯ ವರ್ಗಕ್ಕೆ ಪರಿವರ್ತಿಸಿ ಮತ್ತು ಸಾಮಾನ್ಯ ವರ್ಗದ ಅರ್ಹ ಅಭ್ಯರ್ಥಿಗಳನ್ನ ನಿಯಮಾನುಸಾರ ಪರಿಗಣಿಸಿ ಜಿಲ್ಲಾವಾರು ವಿಷಯವಾರು 67 ಉರ್ದು ಮಾಧ್ಯಮದ ಹುದ್ದೆಗಳ ಏನದ ಇದಾವಲ್ಲ ಅವುಗಳನ್ನ ತಾತ್ಕಾಲಿಕ ಆಯ್ಕೆ ಪಟ್ಟಿ 1:1 ಅಂತೇಳಿ ಆ ಪಟ್ಟಿಯನ್ನು ಸಿದ್ಧಪಡಿಸಿ ಈ ನಿಯಮಾನುಸಾರ ಲಭ್ಯ ಇರುವ ಹುದ್ದೆಗಳಿಗೆ ರಾಜ್ಯದ 11 ಜಿಲ್ಲೆಗಳಲ್ಲಿ ಮಾತ್ರ ಆಯ್ಕೆಯಾದ ಅರ್ಹ ಅಭ್ಯರ್ಥಿಗಳನ್ನು ಒಳಗೊಂಡ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ದಿನಾಂಕ 29/1/2026ರಂದು ಇಲಾಖೆಯ ವೆಬ್ಸೈಟ್ ಏನ್ ಪಾತ್ರ ಕೊಟ್ಟಿದ್ದಾರೆ, ಅಲ್ಲಿ ಏನ್ ಪಾತ್ರ ಇದನ್ನ ಪ್ರಕಟಣೆ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಸದರಿ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳೇನಾದ್ರೂ ಇದ್ರೆ ಆಯಾ ಜಿಲ್ಲಾ ಉಪನಿರ್ದೇಶಕರು ಅಂದ್ರೆ DD5 ಅಂತೇಳಿ ನಾವು ಕರಿತೀವಲ್ಲ, ಸೊ ಅಲ್ಲಿ ನೀವೇನ್ ಪಾತ್ರ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ದಿನಾಂಕ 30/1/2026ರಿಂದ 31/1/2026ರವರೆಗೆ ಖುದ್ದಾಗಿ ಹೋಗ್ಬೇಕು. ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಅಂಚೆ ಇಲಾಖೆ, ಇಮೇಲ್ ಅಥವಾ ಇನ್ಯಾವುದೇ ಮೂಲಗಳಿಂದ ಆಕ್ಷೇಪಣೆಗಳು ಬಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋದಿಲ್ಲ ಅಂತ ಹೇಳಿದೆ. ಕೊನೆಯ ದಿನಾಂಕದ ನಂತರ ಸಲ್ಲಿಕೆಯಾಗುವ ಯಾವುದೇ ಆಕ್ಷೇಪಣೆಗಳಿಗೆ ನಾವು ಅವುಗಳನ್ನ ಪರಿಗಣನೆ ಮಾಡುವುದಿಲ್ಲ ಅಂತಿದೆ. ಸೊ ಇಲ್ಲಿ ಏನು ಉರ್ದು ಮೀಡಿಯಂದಲ್ಲಿ 67 ಹುದ್ದೆಗಳದಾವಲ್ಲ ಅವನ್ನ ಸಾಮಾನ್ಯ ವರ್ಗಕ್ಕೆ ಕನ್ವರ್ಟ್ ಮಾಡಿ ಸೊ ಅಲ್ಲಿ 1:1 ಅಂತಕ್ಕಂಥದ್ದು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸರ್ ಕೋರ್ಟ್ ಕೇಸ್ ಯಾವಾಗ? ಸಾಕಷ್ಟು ಅಭ್ಯರ್ಥಿಗಳು ಈ ಕೋರ್ಟ್ ಕೇಸ್ ಯಾವಾಗ ಮುಗಿಯುತ್ತೆ, ಮುಗಿಯುವವರೆಗೆ ನೇಮಕಾತಿ ಆಗೋದಿಲ್ಲ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ. ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕೋರ್ಟ್ ಕೇಸ್ ಸರಿಸುಮಾರು 3 ವರ್ಷ ಮೇಲ್ಪಟ್ಟಾಯ್ತು. ಹೆಚ್ಚು ಕಡಿಮೆ 3ರಿಂದ 4 ವರ್ಷ ಅವಧಿಗೆ ಬಂತು. ಫೈನಲ್ ಆಗಿ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು ಡಬಲ್ ಬೆಂಚ್ಗೆ, ಅದು ವಾಪಸ್ ಏನ್ ಪಾತ್ರ ಈಗ KT ಬಂದಿದೆ. KTಯಲ್ಲಿ ವಾದ ವಿವಾದಗಳು ಅಂತಿಮಗೊಂಡಿದೆ. ಸೊ ಇನ್ನ ಫೈನಲ್ ಆಗಿ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಪು ಏನ್ ಪಾತ್ರ ಹೊರಗೆ ಬರಬೇಕು. ಅದು ಯಾವುದೇ ಕಾರಣಕ್ಕೂ ಬರಬಹುದು ಸದ್ಯದಲ್ಲೇ. ಯಾಕಂದ್ರ ಅವು ಎಲ್ಲ ವಾದ ವಿವಾದಗಳನ್ನ ಆಲಿಸಿ ಇನ್ನ ತೀರ್ಪು ಒಂದೇ ಏನ್ ಪಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಅದು ಸದ್ಯದಲ್ಲೇ ಶಾರ್ಟ್ಲಿ ಬರುತ್ತೆ ನಿಮ್ಗೆ. ಓಕೆ, ಈ ವಿಚಾರ ಗೊತ್ತಾಗತ್ತೆ. ಕೋರ್ಟ್ ಕೇಸು ಸದ್ಯದಲ್ಲೇ ಬರುತ್ತೆ. ಇನ್ನೊಂದು ಏನಂತಂದ್ರೆ, ಈ ಕೋರ್ಟ್ ಕೇಸ್ ಬರುತ್ತೆ. ಓಕೆ ಸರ್, ಬರ್ಲಿಲ್ಲ ಅಂತಂದ್ರೆ ನೇಮಕಾತಿ ಆಗೋದಿಲ್ಲ ಅಂತೇಳಿ ಹಂಗೇನು ಇಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗೆ ನಾವು ಕೇಳಿರ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಏನಾದ್ರು ನಾವು ಆಕ್ಷನ್ ಗಳನ್ನ ತೆಗೆದುಕೊಂಡು ಏನಾದ್ರು ಒಂದು ಸರ್ಕಾರ ಮನಸ್ಸು ಮಾಡ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಿಮ್ಗೆಲ್ಲ ಗೊತ್ತಿರುತ್ತೆ, ಹೌದಾ? ನಾವು ನೇಮಕಾತಿ ಮಾಡ್ತೀವಿ, ಅದಕ್ಕೇನ್ ಸಮಸ್ಯೆ ಇಲ್ಲ ನಮ್ಗೆ ಅಂತೇಳಿ ಹೇಳದಾಗಿದೆ. ಆದ್ರೆ ಈಗ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳಿದ್ರೆ, ಒಳ ಮೀಸಲಾತಿ ಇದೊಂದು 56% ಏನ್ ಮೀಸಲಾತಿ ಐತಿಲ್ಲ, ಸೊ ಅದು ಏನ್ ಪಾತ್ರ ಸಮಸ್ಯೆ ಇದೆ. ಅದೇ ನೆಕ್ಸ್ಟ್ ಫೆಬ್ರವರಿ 12ಕ್ಕೆ ಏನ್ ಪಾತ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ತೀರ್ಪು ಹೊರ ಬರ್ತದ. ಅಲ್ಲೂ ಏನ್ ಪಾತ್ರ ಈಗ ಸರ್ಕಾರ IAS ಸಲ್ಲಿಸಿದೆ. ಅದಕ್ಕ ಅದು ಅಂತಿಮವಾಗಿ ಏನ್ ಕೋರ್ಟ್ ಏನ್ ಹೇಳತ್ತಲ್ಲ ಅದನ್ನ ಸರ್ಕಾರ ಫಾಲೋ ಅಪ್ ಮಾಡಬಹುದು. ನೇಮಕಾತಿ ಆರಂಭ ಆಗತ್ತೆ. ಇದಾದ್ಮೇಲೆ ಸಮಸ್ಯೆ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನ ತಾತ್ಕಾಲಿಕ ಆಯ್ಕೆ ಪಟ್ಟಿ, ಸೊ ಇದು ನೆಕ್ಸ್ಟ್ GPST ಏನೇ 15,000 ಐತಲ್ಲ, ಹೆಚ್ಚುವರಿ ಪಟ್ಟಿಯನ್ನು ಬಿಡ್ತಾರ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ. ಈ ಹೆಚ್ಚುವರಿ ಪಟ್ಟಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇಲಾಖೆಯಲ್ಲಿ.
ಯಾಕಂತಂದ್ರೆ ಇದು ಕೋರ್ಟ್ ಕೇಸ್ ಇರೋದ್ರಿಂದ ಹೆಚ್ಚುವರಿ ಪಟ್ಟಿ ಸೊ ಬಿಡುವಂತ ಸಾಧ್ಯತೆ ತುಂಬಾ ಪಾತ್ರ ವಿರಳ ಇದೆ. ಇದಕ್ಕೇನಾದ್ರು ಹೆಚ್ಚುವರಿ ಪಟ್ಟಿ ಬಿಡ್ಬೇಕು ಅಂತ ಹೇಳಿ ನಾವೇನಾದ್ರು ಒತ್ತಡ ಹಾಕಿದ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ ಅಂತ ಅನ್ಕೋತೀನಿ ನಾನು. ಹೌದಾ? ನೀವ್ ಯಾರು ಹೆಚ್ಚುವರಿ ಪಟ್ಟಿ ಬಿಡ್ಬೇಕಂತ ಅನ್ಕೊಂಡ್ರಿ, ಕೋರ್ಟ್ ಕೇಸ್ ಫಿನಿಶ್ ಆದ್ಮೇಲೆ ನೀವು ಹೆಚ್ಚುವರಿ ಪಟ್ಟಿ ಬಿಡ್ಲಿಕ್ಕೆ ಸೊ ಇಲಾಖೆಗೆ ಮನವಿಯನ್ನ ಕೊಡಿ. ಸೊ ಕಮಿಷನರ್ಗೆ ಮತ್ತೆ ಸೆಕ್ರೆಟರಿಗೆ ಮನವಿ ಕೊಡಿ, ಸೆಲ್ಲಿಗೆ ಒಂದು ಕೊಡಿ. ಸೊ ಅವಾಗ ಹೆಚ್ಚುವರಿ ಪಟ್ಟಿ ಬಿಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಸೇರ್ಕೋಬಹುದು. ಮತ್ತೆ ಏನಾದ್ರು ಸಮಸ್ಯೆಗಳಿದ್ರು ಸೊ ಕಮೆಂಟ್ ಮಾಡೋದ್ರ ಮೂಲಕ ಸೊ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.